ನಮಸ್ಕಾರ ವಿದ್ಯಾರ್ಥಿಗಳೇ, ಈ ದಿನ ನಾನು 10ನೇ ವರ್ಗದ ಪ್ರಥಮ ಭಾಷೆ ಕನ್ನಡ ವಿಷಯದ ಪಠ್ಯಪೂರಕ ಅಧ್ಯಯನದ ಮೊದಲನೇ ಗದ್ಯ ಭಾಗವಾಗಿರ್ತಕ್ಕಂತಹ ವಿವೇಕಾನಂದರ ಚಿಂತನೆಗಳು ಎಂಬ ಈ ಒಂದು ಗದ್ಯ ಭಾಗದ ಬಗ್ಗೆ ನಿಮಗೆ ಇವತ್ತು ತಿಳಿಯಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ವಿವೇಕಾನಂದರ ಚಿಂತನೆಗಳು ಅಂತ ಇಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಒಂದು ರೀತಿಯ ತತ್ವ ಜ್ಞಾನವನ್ನು ನೀಡಿದಂತಹ ಒಬ್ಬ ಮಹಾನ್ ಮೇಧಾವಿ ವ್ಯಕ್ತಿಯಾಗಿದ್ದರು. ಇವರು ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ನಡೆಸಿದಂತಹ ಒಬ್ಬ ಸಂತ ಪುರುಷ ಅಂತ ಅಂದ್ರೂ ತಪ್ಪಾಗಲಾರದು. ಈ ಪಠ್ಯಪುಸ್ತಕದಲ್ಲಿ ಅಳವಡಿಸಿರ್ತಕ್ಕಂತಹ ಪಠ್ಯಪುಸ್ತಕ ರಚನಾ ಸಮಿತಿ ಇವರು ಅಳವಡಿಸಿರ್ತಕ್ಕಂಥ ಈ ಒಂದು ಗದ್ಯ ಭಾಗದಲ್ಲಿ ನಾವು ವಿವೇಕಾನಂದರ ಚಿಂತನೆಗಳು ಯಾವ ರೀತಿ ಸಾಮಾಜಿಕ ಬದಲಾವಣೆಯನ್ನು ತರುವಲ್ಲಿ ತಮ್ಮದೇ ಆದಂತಹ ಒಂದು ಪಾತ್ರವನ್ನು ವಹಿಸಿದ್ವು ಅನ್ನೋದನ್ನು ನಾವು ಈ ಗದ್ಯ ಭಾಗದಲ್ಲಿ ತಿಳ್ಕೊಳ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಈ ವಿವೇಕಾನಂದರು ಅವ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಭಾರತ ದೇಶ ಕಂಡಂತಹ ಅಪ್ರತಿಮ ವ್ಯಕ್ತಿಗಳಲ್ಲಿ ಈ ವಿವೇಕಾನಂದರು ಕೂಡ ಒಬ್ಬರಾಗಿದ್ದರು. ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಜೊತೆಗೆ ಅವರ ಒಂದು ಸಾಮಾಜಿಕ ಕಳಕಳಿಯ ಒಂದು ಮಹತ್ವಗಳ ಬಗ್ಗೆ, ಅವರ ಒಂದು ಚಿಂತನೆಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ಅವರು ಶಿಖರ ಚಿಂತಕ. ಅವರ ಆಲೋಚನೆಯಲ್ಲಿ ಗೊಂದಲಗಳಿಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ವಿದ್ಯಾರ್ಥಿಗಳೇ, ವಿವೇಕಾನಂದರು ಅಂದರೆ ಅದೊಂದು ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ ಅಂತಂದ್ರೂ ತಪ್ಪಾಗಲಾಗದು. ಯಾಕೆ ಅಂತಂದರೆ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಗಾಢವಾದಂತಹ ಅಥವಾ ಆಳವಾದಂತಹ ಚಿಂತನೆಯನ್ನು ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಅಂತಂದರೆ ವಿವೇಕಾನಂದರು. ಅವರು ಇಡೀ ವಿಶ್ವವನ್ನೇ ಒಂದು ರೀತಿಯ ಸೋದರತ್ವವನ್ನು ತೋರಿಸ್ಕೊಟ್ಟಂತಹ, ಇಡೀ ವಿಶ್ವದ ಜನತೆಗೆ ಸೋದರತ್ವವನ್ನು ತೋರಿಸ್ಕೊಟ್ಟಂತಹ ಮಹಾನ್ ವ್ಯಕ್ತಿ ಕೂಡ ಆಗಿದ್ದರು. ಇವರ ಆಲೋಚನೆಗಳು, ಅದಕ್ಕಾಗಿಯೇ ಅವರು ಶಿಖರ ಚಿಂತಕ ಅಂತಂದೇಳಿ ಅವರನ್ನು ಕರೆಯಲಾಗಿದೆ. ಅಂದರೆ ಅವರ ಚಿಂತನೆಗಳು ಯಾವ ರೀತಿ ಇದ್ವು ಅಂತಂದರೆ ಸಿಂಪಲ್ ಲಿವಿಂಗ್ ಅಂಡ್ ಹೈಲಿ ಥಿಂಕಿಂಗ್ ಎನ್ನುವ ರೀತಿಯಲ್ಲಿ ಅವರ ಚಿಂತನೆಗಳು ಇದ್ವು. ಅವರ ವೇಷಭೂಷಣ ಅವೆಲ್ಲವೂ ಒಂದು ರೀತಿಯ ಸರಳ ಉಡುಗೆಯಾಗಿ ಅವರ ಚಿಂತನೆ ಅತ್ಯಂತ ಎತ್ತರ ಮಟ್ಟದ ಚಿಂತನೆಯಾಗಿತ್ತು. ಅವರ ಆಲೋಚನೆಯಲ್ಲಿ ಗೊಂದಲಗಳಿಲ್ಲ. ಅಂದರೆ ಯಾವುದೇ ಒಂದು ಆಲೋಚನೆಯನ್ನು ಅವರು ಮಾಡಿದರೂ ಕೂಡ ಅದರಲ್ಲಿ ಸ್ಪಷ್ಟತೆಯನ್ನು ಕಾಣ್ತಾ ಇದ್ರು. ಜೊತೆಗೆ ಯಾವುದೇ ರೀತಿ ಗೊಂದಲಗಳನ್ನು ಅವರು ಇಟ್ಕೊಂಡಿರ್ತಿರ್ಲಿಲ್ಲ. ಮತ್ತೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಒಂದು ಫಲ ಅಂತ. ಅಂದರೆ ಅವರಲ್ಲಿ ಕೆಲವೊಂದು ವೈವಿಧ್ಯತೆಯನ್ನು ಕಾಣ್ಬೋದಾಗಿತ್ತು. ಆ ವೈವಿಧ್ಯತೆ ಕಂಡರೂ ಸಹ ಆ ಕ್ಷಣಕ್ಕೆ, ಆ ಸಂದರ್ಭಕ್ಕೆ ಮಾತ್ರ ಅದು ಸೀಮಿತ ಆಗಿತ್ತು ಅಂತ. ಈ ಎಲ್ಲ ವಿಚಾರಗಳನ್ನು ನಾವು ಒಟ್ಟಿಗೆ ನೋಡಿದಾಗ ಒಂದು ಸ್ಪಷ್ಟ ನೋಟ ಕಾಣಿಸುತ್ತೆ. ಏನಪ್ಪ ಅಂದರೆ ಅವರ ಒಂದು ಮುಖದಲ್ಲಿಯೇ ಒಂದು ಸ್ಪಷ್ಟತೆಯನ್ನು ನಾವು ಕಾಣ್ಬೋದಾಗಿದ್ದು, ಅಂತಹ ಒಂದು ಗಂಭೀರವಾದಂತಹ ಒಂದು ನೋಟ ವಿವೇಕಾನಂದರದವರ ಆಗಿತ್ತು. ಅವರ ದೈಹಿಕ ಹಸಿವನ್ನು ಇಂಗಿಸುವುದು ಅವರ ಮೊದಲ ಆದ್ಯತೆ. ಅಂದರೆ ದೇಶದ ಅಥವಾ ವಿಶ್ವದ ಪ್ರತಿಯೊಬ್ಬ ಮನಸ್ಸಿನ ಹಸಿವನ್ನು ಇಂಗಿಸ್ತಕ್ಕಂಥದ್ದು ಅವರ ಮೊದಲ ಧ್ಯೇಯ ಕೂಡ ಆಗಿತ್ತು. ಅವರ ಆದ್ಯತೆ ಕೂಡ ಮೊದಲನೇ ಆದ್ಯತೆ ಅಂತಂದರೆ
ದೈಹಿಕ ಹಸಿವು ಅಂತ. ಈ ದೈಹಿಕ ಹಸಿವನ್ನ ಹಿಂಗಿಸುವುದು ಅಂತ ಅಂದ್ರೆ ದೇಹ ಅಂತಕ್ಕಂಥದ್ದು ಅದು ಕಸರತ್ತನ್ನ ಮಾಡಿ ಗಟ್ಟಿಗೊಳಿಸ್ಬೇಕಾಗಿರ್ತಕ್ಕಂಥ ಅಂಶವನ್ನ ನಾವಿಲ್ಲಿ ಕಾಣ್ತೀವಿ. ಅದಕ್ಕೆ ಹೇಳ್ತಾರೆ ವಿವೇಕಾನಂದರು, ಒಂದು ಕಡೆ ಹೇಳ್ತಾರೆ, ಅದು ಯುವಶಕ್ತಿಗೋಸ್ಕರ ಒಂದು ಸ್ಪಷ್ಟತೆಯಾದಂತಹ ಒಂದು ಘೋಷವಾಕ್ಯವನ್ನು ಕೂಡ ಅವರು ಹೇಳಿದ್ದಾರೆ. ಯುವಕರೇ ಏಳಿ, ಎದ್ದೇಳಿ, ನಿಮ್ಮ ಮಾಂಸಖಂಡಗಳ ದೇಹದ ಮಾಂಸಖಂಡಗಳು ಉಕ್ಕಿನಂತಿರಲಿ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸು ವಿದ್ಯುತ್ ಶಕ್ತಿಯಂತಿರಲಿ ಅಂತ. ನಿಮ್ಮ ನರವ್ಯೂಹ ಅವೆಲ್ಲ ಅಂದರೆ ಗಟ್ಟಿತನವನ್ನ, ನೀವು ಮಾನಸಿಕ ದೃಢತೆಯನ್ನ, ಸದೃಢವನ್ನ ನೀವು ಮೊದಲು ಪಡ್ಕೊಳ್ಬೇಕು. ಅದೆಲ್ಲವನ್ನು ಪಡ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ ವಿವೇಕಾನಂದರು. ಅದಕ್ಕಾಗಿಯೇ ಅವರು ದೈಹಿಕ ಹಸಿವನ್ನ ಇಂಗಿಸುವುದು ಅಂತ ಅವರ ಮೊದಲ ಆದ್ಯತೆ ಆಗಿತ್ತು. ಅನಂತರ ಆತ್ಮದ ಹಸಿವು ಅಂತ ಅಂದ್ರೆ ಮೊದಲು ದೈಹಿಕವಾದಂತಹ ಹಸಿವು ಬೇಕು, ಆ ಹಸಿವನ್ನ ನೀಗಿಸ್ಬೇಕು. ಅದಾದ ಮೇಲೆ ಮಾನಸಿಕ ಆತ್ಮದ ಹಸಿವನ್ನ ನೀಗಿಸ್ಬೇಕು. ಹೀಗೆ ಮನುಷ್ಯನ ಹಸಿವುಗಳನ್ನ ದೈಹಿಕ ಮತ್ತು ಮಾನಸಿಕ, ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ. ಹೊಟ್ಟೆಗೆ ಊಟವೇ ಇಲ್ಲ ಅಂತಂದ್ರೆ ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗೋದಿಲ್ಲ. ಹಾಗಾಗಿ ನಾವು ಯಾವ ರೀತಿ ದೇಹಕ್ಕೆ ಹಸಿವನ್ನ ಆದಾಗ ಊಟ ಮಾಡ್ತೀವೋ ಹಾಗೆ ದೈಹಿಕವಾದಂತಹ ಒಂದು ಕಸರತ್ತು ಕೂಡ ಇರಬೇಕು. ಆಗ ಆರೋಗ್ಯಕರವಾದಂತಹ ಶಾರೀರಿಕ ಸಂಪತ್ತು ನಮ್ಮದಾಗುತ್ತೆ. ಅದೇ ರೀತಿ ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಮಾನಸಿಕ ಸದೃಢತೆ ಅನ್ನೋದು, ಅದು ಮಾನಸಿಕವಾದಂತಹ ಒಂದು ಗಟ್ಟಿತನ, ಸದೃಢತೆ ನಮ್ಮಲ್ಲಿ ಬೆಳೆಯುತ್ತೆ. ಯಾವಾಗ ನಾವು ದೈಹಿಕವಾಗಿ ಮಾನಸಿಕವಾಗಿ ನಾವು ಬಹಳ ಸ್ಪಷ್ಟತೆಯಿಂದ ಕೂಡಿದ್ದು, ಜೊತೆಗೆ ಒಳ್ಳೆಯ ಆಹಾರವನ್ನು ಸೇವಿಸ್ತಾ, ಒಳ್ಳೆಯ ವ್ಯಾಯಾಮವನ್ನು ಮಾಡ್ತಾ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡಿದ್ರೆ ಮಾನಸಿಕ ನೆಮ್ಮದಿ ಕೂಡ ಅದು ಆರೋಗ್ಯದ ಜೊತೆಯಲ್ಲಿ ಅದು ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನ ವಿವೇಕಾನಂದರು ಬಹಳ ಯುವಶಕ್ತಿಗೆ ಒತ್ತಿ ಒತ್ತಿ ಹೇಳ್ತಾ ಇದ್ರು. ವೇದಾಂತದ ಹಸಿವು, ಮಾನಸಿಕ ಹಸಿವು ಆದ್ಮೇಲೆ ನಂತರ ವೇದಾಂತದ ಹಸಿವು ಅಂತ. ವೇದಾಂತ ಅಂತ ಅಂದ್ರೆ ಜೀವನದಲ್ಲಿ ಕಷ್ಟಗಳನ್ನು ಬಂದಾಗ ಅದನ್ನು ಎದುರಿಸ್ತಕ್ಕಂತಹ ಒಂದು ಮಾನಸಿಕ ಸದೃಢತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅದು ಅವಶ್ಯಕವಾಗಿ ಬೇಕೇ ಬೇಕು. ಇದಾದ ಮೇಲೆ ಧರ್ಮದ ಹಸಿವು ಅಂತ ಅಂದ್ರೆ ಸಾಂಸ್ಥಿಕವಾದಂತಹ ಧರ್ಮದ ಹಸಿವು. ಈ ಕಾರಣದಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ಅಂದ್ರೆ ಧರ್ಮದ ಹಸಿವು, ಸಾಂಸ್ಥಿಕವಾದಂತಹ ಧರ್ಮದ ಹಸಿವು ಇರಬೇಕು. ಅಂದ್ರೆ ಮನುಷ್ಯನಿಗೆ ಮೊದಲು ದೈಹಿಕ ಹಸಿವನ್ನ ಇಂಗಿಸ್ತಕ್ಕಂಥದ್ದು ಇವರ ಮೊದಲ ಆದ್ಯತೆ ಆಗಿತ್ತು. ತದನಂತರ ಮಾನಸಿಕವಾದಂತಹ ಆತ್ಮದ ಹಸಿವು, ಅದನ್ನು ಕೂಡ ಇವರು ಇಂಗಿಸುವಂತಹ ಒಂದು ನಿಲುವನ್ನ ತೊಟ್ಟಿದ್ರು. ಅದಾದ್ಮೇಲೆ ವೇದಾಂತದ ಹಸಿವು, ಆಮೇಲೆ ಸಾಂಸ್ಥಿಕವಾದಂತಹ ಧರ್ಮದ ಹಸಿವು. ಈ ಎಲ್ಲಾ ಕಾರಣಗಳಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಕೂಡ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ಅವರು ಒಂದೇ ಧರ್ಮಕ್ಕೆ ಅಂಟಿಕೊಂಡಿರಲಿಲ್ಲ. ಅವರು ಎಲ್ಲ ಧರ್ಮ, ಸರ್ವ ಧರ್ಮ ಸಹಿಷ್ಣುತೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿ ಕೂಡ ಆಗಿದ್ರು. ಅಂದ್ರೆ ಯಾವ್ದಾದ್ರು ಒಂದು ಧರ್ಮಕ್ಕೆ ಕಟ್ಟು ಬಿದ್ದಂತಹ ವ್ಯಕ್ತಿಗಳಿಗೆ ಅವರು ಯಾವತ್ತೂ ಅದನ್ನ ಖಂಡಿಸ್ತಾ ಇದ್ರು. ಧರ್ಮ ಅಂತಕ್ಕಂಥದ್ದು ಅದು ವಿಶಾಲವಾದಂತಹ ಮನೋಧರ್ಮ ಆಗಿರಬೇಕು. ಇಡೀ ಜಗತ್ತೇ ನಮ್ಮ ಕುಟುಂಬ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಪ್ರೀತಿ ಪ್ರೇಮ ಇವುಗಳಿಂದ ಪ್ರೀತಿಸ್ಬೇಕು ಅಂತಕ್ಕಂಥ ಮಾತನ್ನ ಸದಾ ಹೇಳ್ತಾ ಇದ್ರು. ಹಾಗಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಇವರು ಉಗ್ರ ವಿರೋಧಿ ಕೂಡ ಆಗಿದ್ರು. ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧವನ್ನ ಒಡ್ಡಿದ್ರು. ಅಂದ್ರೆ ಇವರು ಸದಾ ಜಾತಿ ಅಂತಕ್ಕಂಥ ಒಂದು ವಾದವನ್ನ ಅವರು ವಿರೋಧಿಸ್ತಾ ಇದ್ರು. ಮತ್ತೆ ಕೋಮುವಾದ ಅಂದ್ರೆ ನಮ್ಮ ಬುಡಕಟ್ಟುಗಳು ತಮ್ಮದೇ ಆದಂತಹ ಕೋಮು, ಜಾತಿ, ಧರ್ಮ ಇವುಗಳೆಲ್ಲವನ್ನು ಕೂಡ ಇವರು ವಿರೋಧಿಸ್ತಾ ಇದ್ರು. ಮನುಷ್ಯ ಮಾನವತಾವಾದಿಯಾಗಿರಬೇಕು, ಜೊತೆಗೆ ಸಮಾಜವಾದಿಯಾಗಿರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಇವರು ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ, ಹಿಂದೂ ಧರ್ಮದ ಒಳಗಿದ್ದೂ ಸಹ
ಅದನ್ನೂ ಮೀರಿದ ಸಾಮಾಜಿಕ ಶಕ್ತಿಯಾದರು. ಅಂದರೆ ಇವರು ಹಿಂದೂ ಧರ್ಮದವರಾಗಿದ್ದರೂ ಸಹ ಅದನ್ನು ಮೀರಿದಂತಹ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಒಬ್ಬ ವಿಶ್ವ ಪ್ರಸಿದ್ಧ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಇವರು ಬಿಂಬಿತವಾಗಿದ್ರು. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು ಅಂತ. ಅಂದರೆ ಈಗ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಇವೆಲ್ಲ ನಡೀತಾ ಇದ್ದಾವೆ. ಆದರೆ ಇಂಥ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀತಕ್ಕಂಥ ಈ ಹೊತ್ತಿನಲ್ಲಿ, ಇಂತಹ ಒಂದು ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು. ಈಗ ಅವರು ಅಗತ್ಯವಾಗಿ ಎಲ್ಲ ವ್ಯಕ್ತಿಗಳಿಗೆ ಒಂದು ರೀತಿ ಮಾದರಿಯಾಗಿ ನಿಲ್ತಕ್ಕಂಥ ವ್ಯಕ್ತಿ ಅಂತಂದರೆ ವಿವೇಕಾನಂದರು ಅಂತಂದರು. ಹಾಗಾಗಿ ಈ ಅಂತರವನ್ನು ಅಥವಾ ಈ ಅಂಶವನ್ನು ಮುಂದಿನಂತೆ ಮತ್ತಷ್ಟು ವಿವರಿಸಬಹುದು ಅಂತ. ಹೇಗೆ ಅಂತಂದರೆ, ಇಂದು ಜಾತಿವಾದ ಮತ್ತು ಕೋಮುವಾದಗಳು ಹಿನ್ನೆಲೆಗೆ ಬಂದು ಮಾನವೀಯ ಮೌಲ್ಯವನ್ನು ನುಂಗಿ ನೊಣೆಯುತ್ತಿದೆ ಅಂತ. ಏನಾಗಿದೆ ಅಂತಂದರೆ, ಈಗಿನ ಪ್ರಸ್ತುತ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜಾತಿವಾದಕ್ಕೆ ಕಟ್ಟು ಬಿದ್ದಿದ್ದಾನೆ, ಕೋಮುವಾದಕ್ಕೆ ಕಟ್ಟು ಬಿದ್ದಿದ್ದಾನೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಹೀಗೆ ಧರ್ಮಗಳ ನಡುವೆ ನಡೀತಕ್ಕಂತಹ ಸಂಘರ್ಷಗಳು ಇವನ್ನೆಲ್ಲವನ್ನು ನೋಡಿದಾಗ ಅವು ಮನುಷ್ಯನ ಒಂದು ಮಾನವೀಯ ಗುಣಗಳನ್ನೇ ಸಂಪೂರ್ಣವಾಗಿ ನುಂಗಿ ಹಾಕಿದವೆ. ಮನುಷ್ಯನಲ್ಲಿ ಇರಬೇಕಾದಂತಹ ಮೂಲಭೂತ ಮಾನವೀಯ ಅಂಶಗಳು ಅಥವಾ ಮಾನವೀಯ ಗುಣಗಳನ್ನು ಈ ಜಾತಿವಾದ ಮತ್ತು ಕೋಮುವಾದಗಳು ನುಂಗಿ ಹಾಕಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಜೊತೆಗೆ ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಈಗ ಸಾಮಾನ್ಯವಾಗಿ ಶಾಲೆಯಲ್ಲಿ ಯಾವುದಾದ್ರೂ ವಿದ್ಯಾರ್ಥಿ ತಪ್ಪು ಮಾಡಿದರೆ ಆತನನ್ನು ಕೈಕಟ್ಟಿ ಲಾಸ್ಟ್ ಬೆಂಚಿಗೆ ನಿಲ್ಲಿಸ್ಬಿಡ್ತಾರೆ. ಹಿಂದ್ಗಡೆ ಹೋಗಿ ನಿಲ್ಲೋಗು ಅಂತೇಳಿ ಹಿಂದಕ್ಕೆ ನಿಲ್ಲಿಸ್ಬಿಡ್ತಾರೆ. ಅದೇ ಅವನಿಗೆ ಕೊಡ್ತಕ್ಕಂಥ ಶಿಕ್ಷೆ ಆಗಿದೆ. ಅಂದರೆ ಈ ರೀತಿಯಾಗಿ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ಅವರನ್ನು ನಿಲ್ಲಿಸುವಂತಹ ಒಂದು, ಅಂದರೆ ಸಮಾನತೆ ಅಂತಕ್ಕಂಥ ಆಶಯವನ್ನು ನಾವೇನು ಮಾಡಿರ್ತೀವಿ ಅಂದರೆ, ತಪ್ಪು ಮಾಡಿದಂಥವನಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀವೋ ಆ ರೀತಿಯಲ್ಲಿ ಈ ಸಮಾನತೆ ಅಂತಕ್ಕಂಥದ್ದನ್ನ ಹಿಂದಕ್ಕೆ ತಳ್ಳಿಬಿಟ್ಟಿದ್ವಿ. ಹಾಗಾಗಿ ಏನಿದ್ರು ಈಗ ಕೋಮುವಾದ, ಧರ್ಮವಾದ, ಜಾತಿವಾದ ಇವುಗಳನ್ನು ಮುಂದಕ್ಕೆ ಬಿಟ್ಟು ನಾವು ಸದಾ ಮನುಷ್ಯರ ನಡುವೆ ಮಾನವೀಯ ಗುಣಗಳೆಲ್ಲವೂ ನುಂಗಿ ಒಂದು ರೀತಿಯ ಸಮಾನತೆ ಅಂತಕ್ಕಂಥದ್ದನ್ನು ಸರ್ವನಾಶ ಮಾಡಿದವೆ. ಜೊತೆಗೆ ಸಾಮಾಜಿಕ ಶಾಂತಿ ಅನ್ನೋದನ್ನು ಕೂಡ ನಾವು ಏನಾಗಿದೆ ಅಂತಂದ್ರೆ ಇಲ್ಲಿ ಕಾಣೋದಕ್ಕೆ ಕಷ್ಟ ಸಾಧ್ಯ ಆಗಿದೆ ಅಂತ. ವಿದ್ಯಾರ್ಥಿಗಳೇ, ಈ ಸ್ವಾಮಿ ವಿವೇಕಾನಂದರ ಇವರು ಬಡವರ ಪರವಾದಂತಹ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ ಅಂತ. ಅಂದರೆ ಬಡ ಜನರ ಬಗ್ಗೆ ಇವರಿಗೆ ಬಹಳವಾದಂಥ ಒಂದು ಕಾಳಜಿ ಇತ್ತು. ಹಾಗಾಗಿ ಅವರ ಪರವಾದಂತಹ ಕೆಲವೊಂದು ಆದ್ಯತೆಗಳನ್ನು ಇವರು ಪಲ್ಲಟಗೊಳಿಸ್ತಾ ಇದ್ದರು. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆ ಹಸಿವನ್ನು ಇಂಗಿಸುವುದು ಮೊದಲ ಆದ್ಯತೆಯಾಗಿತ್ತು. ಅಂದರೆ ಪ್ರತಿಯೊಂದು ದೇಶದಲ್ಲಿ ಕೂಡ ನಾವು ಈ ಬಡ ಜನರ ಹಸಿವನ್ನು ಇಂಗಿಸುವಂತಹ ಎಷ್ಟೋ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರ್ತದೆ. ಆದರೆ ಆ ಎಲ್ಲ ಜನರ ಹಸಿವನ್ನು ಇಂಗಿಸುವುದು ಕಷ್ಟ ಸಾಧ್ಯ ಕೂಡ ಆಗಿದೆ. ಹಾಗಾಗಿ ಮೊದಲು ಹೊಟ್ಟೆ ಹಸಿವನ್ನು ಇಂಗಿಸುವುದು ಮೊದಲ ಆದ್ಯತೆಯಾಗಿತ್ತು ವಿವೇಕಾನಂದರ ಚಿಂತನೆಯಲ್ಲಿ. ಅದಾದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ದಿನಕ್ಕೂ ಒಪ್ಪತ್ತಾದರೂ ಸಹ ಅಥವಾ ಒಂದು ಹೊತ್ತಿನ ಊಟವೂ ಸಹ ಸಿಗದಂತಹ ವ್ಯಕ್ತಿ ಅವನಿಗೆ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ಯಾವುದಾದ್ರು ವಿಷಯಗಳು ಬಂದಾಗ ಅವನು ಏನು ಕೇಳೋದಕ್ಕೆ ಸಾಧ್ಯ ಆಗುತ್ತೆ? ಅವನಿಗೆ ಮೊದಲು ಹಸಿವನ್ನು ನೀಗಿಸಬೇಕು. ಅದಾದ ಮೇಲೆ ಅವನಿಗೆ ಚಿಂತನೆಗೆ ಹಚ್ಚಬೇಕು. ಅದು ಬಿಟ್ಟು ಹೊಟ್ಟೆ ಹಸಿದಿದ್ದಾಗ ಅವನಿಗೆ ಯಾವುದಾದ್ರೂ ಒಂದು ವಿಷಯಗಳನ್ನು ನಾವು ಹೇಳಿದಾಗ ಅವನು ಆ ಒಂದು ಮನಸ್ಸಿನಲ್ಲಿ ಅವನಿಗೆ ಯಾವುದೇ ರೀತಿಯ ಒಂದು ಭಾವನೆ ಅಂತಕ್ಕಂಥದ್ದು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವನು ಯಾವುದೇ ರೀತಿ ಚಿಂತನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನು ಹಸಿವಿನಿಂದ ಕಂಗಾಲಾಗಿರ್ತಾನೆ. ದೈಹಿಕವಾಗಿ ಯಾವಾಗ ಕಂಗಾಲಾಗ್ತಾರೋ ಆಗ ಮಾನಸಿಕವಾಗಿ ಅವರು ನಿಶ್ಶಕ್ತರಾಗ್ತಾರೆ. ಇಂತಹ ದೈಹಿಕ ಹಸಿವನ್ನೇ ನೀಗಿಸಲು ಸಾಧ್ಯವಾಗದಂತಹ ವ್ಯಕ್ತಿಗೆ
ಯಾವುದೇ ರೀತಿಯ ನೀತಿಯನ್ನಾಗಲಿ ಬೋಧನೆಯನ್ನಾಗಲಿ ಮಾಡಿದಾಗ ಅದು ಸಫಲತೆಯನ್ನು ಕಾಣೋದಕ್ಕೆ ಸಾಧ್ಯತೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಇವರು ಬಲವಾಗಿ ನಂಬಿದಂತಹ ವ್ಯಕ್ತಿ ವಿವೇಕಾನಂದರಾಗಿದ್ದರು. ಮೊದಲು ನಾವು ಬಡ ಜನರ ಹೊಟ್ಟೆಯ ಹಸಿವನ್ನು ಹಿಂಗಿಸುವುದು ಅವರ ಆದ್ಯತೆಯಾಗಿತ್ತು. ಅದಾದ ನಂತರ ಧರ್ಮ ಜಾತಿವಾದದ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದಂತಹ ಸಾಮಾಜಿಕ ಕಳಕಳಿ ಇತ್ತು. ಅಂದರೆ ಮೊದಲು ಹಸಿವು ನೀಗಿಸಬೇಕು, ಅದಾದ ಮೇಲೆ ಅವರಲ್ಲಿ ಧರ್ಮದ ಭಾವನೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ತದನಂತರ ಜಾತಿವಾದದ ವಿಷಯಕ್ಕೆ ಬಂದಾಗ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದಂತಹ ಸಾಮಾಜಿಕ ಕಳಕಳಿಯನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಸ್ವಾಮಿ ವಿವೇಕಾನಂದರು. ಹೀಗಾಗಿಯೇ ಅವರು ಸಂಶಯಕ್ಕೆಡೆಯಿಲ್ಲದಂತೆ ಜಾತಿ ಮತ್ತು ಧರ್ಮ ವ್ಯವಸ್ಥೆಯನ್ನು ವಿರೋಧಿಸಿದರು ಅಂದರು. ಹಾಗಾಗಿ ವಿವೇಕಾನಂದರು ಅಂತಂದರೆ ಎಲ್ಲ ವ್ಯಕ್ತಿಗಳಿಗೆ ಒಂದು ರೀತಿಯ ಅಚ್ಚುಮೆಚ್ಚು. ಯಾಕೆ ಅಂತಂದರೆ ಅವರಲ್ಲಿ ಸ್ಪಷ್ಟತೆ ಇತ್ತು, ಅವರ ಮಾತಿನಲ್ಲಿ ನಿಖರತೆ ಇತ್ತು. ಹಾಗಾಗಿ ಅವರ ಮಾತುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಇಡಿಸ್ತಾ ಇದ್ವು. ಅವರು ಆಸೆ ಪಟ್ಟು ಅವರ ಮಾತುಗಳನ್ನು ಆಲಿಸ್ತಾ ಇದ್ರು. ಅಂತಹ ಒಂದು ವಾಕ್ಚಾತುರ್ಯ ಈ ವಿವೇಕಾನಂದರಿಗೆ ಇತ್ತು. ಹಾಗಾಗಿ ಅವರು ಸಂಶಯಕ್ಕೆಡೆಯಿಲ್ಲದಂತೆ ಜಾತಿ ಮತ್ತು ಧರ್ಮದ ವ್ಯವಸ್ಥೆಯನ್ನು ಬಲವಾಗಿ ವಿರೋಧಿಸ್ತಾ ಇದ್ರು. ಅವರು ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ, ಹಿಂದೆ ಅದು ವಿಕಾಸವಾಗುತ್ತಿತ್ತು, ಈಗ ಅದು ಘನೀಭೂತವಾಗಿದೆ, ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ ಎಂದು ಹೇಳಿದರು. ಅಂದರೆ ಜಾತಿ ಅಂತಕ್ಕಂಥದ್ದು ಮತ್ತು ವರ್ಗ ಅಂತಕ್ಕಂಥ ವ್ಯವಸ್ಥೆಯನ್ನು ಬಹಳ ಬಲವಾಗಿ ವಿರೋಧಿಸ್ತಾ ಇದ್ದಂತಹ ಇವರು ಮತ್ತೊಂದು ಮಾತನ್ನು ಹೇಳ್ತಾರೆ. ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿತ್ತು, ಹಿಂದೆ ಅದು ವಿಕಾಸ ಆಗ್ತಾ ಇತ್ತು, ಅಂದರೆ ಒಂದು ಕಡೆಯಿಂದ ಬೇರೆ ಕಡೆಗೆ ಅದು ಹರಡ್ತಾ ಇತ್ತು. ಈಗ ಅದೇನಾಗಿದೆ ಅಂದರೆ ಒಂದೇ ಕಡೆ ಘನೀಭೂತವಾಗಿದೆ, ಅಂದರೆ ಅದು ಗಟ್ಟಿಯಾಗಿ ನೆಲೆಯೂರಿದೆ. ಹಾಗಾಗಿ ಅಲ್ಲಿ ನೆಲೆಯೂರಿದಂಥ ಜಾಗದಲ್ಲಿ ದುರ್ಗಂಧದಿಂದ ಭಾರತದ ವಾತಾವರಣ ಎಲ್ಲ ತುಂಬಿ ತುಳುಕ್ತಾ ಇದೆ. ಅಂದರೆ ಭಾರತದಲ್ಲಿ ಹೆಚ್ಚು ಈ ಜಾತಿ ಧರ್ಮದ ಆಂತರಿಕ ಒಂದು ಅಂಶವನ್ನು ನಾವಿಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಅನ್ನೋ ಮಾತನ್ನು ಪರೋಕ್ಷವಾಗಿ ಅವರು ಈ ರೀತಿಯಾಗಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ಉಳಿಗ ಸ್ವಭಾವವನ್ನು ಬಿಟ್ಟು ಹೊರಬರಬೇಕೆಂದು ಕರೆ ಕೊಡುತ್ತಾರೆ. ಅಂದರೆ ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಭಾರತದ ವಾತಾವರಣ ದುರ್ಗಂಧದಿಂದ ತುಂಬಿ ತುಳುಕ್ತಾ ಇದೆ. ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು ಮತ್ತು ಅಸ್ಪೃಶ್ಯರು ಇವರೆಲ್ಲ ಸ್ವಾತಂತ್ರ್ಯಹೀನರಾಗಿ ಸ್ವಾತಂತ್ರ್ಯ ಕಳ್ಕೊಂಡು ಒಂದು ರೀತಿ ಗುಲಾಮತನವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಬಹಳ ಕಟುವಾಗಿ ಟೀಕಿಸುವಂತಹ ವಿವೇಕಾನಂದರು ಮತ್ತೊಂದು ಮಾತನ್ನು ಹೇಳ್ತಾರೆ. ಶೂದ್ರ ವರ್ಗ ಏನು ಮಾಡಬೇಕು, ತನ್ನ ಉಳಿಗ ಸ್ವಭಾವವನ್ನು, ಅಂದರೆ ತನ್ನಲ್ಲಿರ್ತಕ್ಕಂತಹ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅಂತಂದರೆ ತನ್ನ ಸ್ವ ಅಭಿಮಾನವನ್ನು ಅವರು ಮರೆತುಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ತನ್ನಲ್ಲಿ ಒಂದು ರೀತಿಯ ಕೀಳರಿಮೆಯನ್ನು ಉಂಟು ಮಾಡಿಕೊಂಡು ಉಳಿಗ ಸ್ವಭಾವವನ್ನು ಅಥವಾ ಊಳಿಗ ಸ್ವಭಾವವನ್ನು, ಅಂದರೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ನನ್ನ ಜೀವನ ಅಂತಂದೇಳಿ ಅವರು ತಿಳ್ಕೊಂಡಿರ್ತಕ್ಕಂಥ ಭಾವನೆಯನ್ನು ಬಿಟ್ಟು ಹೊರಬರಬೇಕು ಅನ್ನುವ ಒಂದು ಕರೆಯನ್ನು ಕೊಡ್ತಾರೆ. ಆ ಕರೆಗೆ ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತದೆ ಎಂದು ಕೂಡ ಭಾವಿಸುತ್ತಾರೆ. ಮುಂದೊಂದು ದಿನ ಇದೇ ಶೂದ್ರರು ಮುಂದೆ ಈ ಶೂದ್ರತ್ವವನ್ನು ತುಳ್ಕೊಂಡು ಅದರ ಮೆಟ್ಟಿ ನಿಂತು ಅದರ ಶಕ್ತಿಯಿಂದಲೇ ಅವ್ರ ಮೇಲೆ ಬರ್ತಕ್ಕಂತಹ ಒಂದು ಕಾಲ ಮುಂದೆ ಬರುತ್ತೆ ಅಂತಕ್ಕಂಥದ್ದು ಮಾತನ್ನು ಇಲ್ಲಿ ಹೇಳ್ತಾರೆ. ಮತ್ತು
ವಿಶೇಷವೆಂದರೆ ಮುಂದೆ ಬರುವುದು ಸಮತಾವಾದ, ಅರಾಜಕವಾದ, ಶೂನ್ಯವಾದಗಳು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ ಎಂದು ಘೋಷಿಸಿದ್ದಾರೆ. ಅಂದರೆ ಮುಂದೊಂದು ದಿನ ಸಮಾಜದಲ್ಲಿ ಸಮತಾವಾದ ಅಂತಕ್ಕಂಥದ್ದು ಬರುತ್ತೆ, ಅರಾಜಕತೆ ಅಂತಕ್ಕಂಥದ್ದು ಉಟ್ಕೊಂಡಾಗ ಅಲ್ಲಿ ಒಂದು ರೀತಿಯ ಸಮಾನತೆಯನ್ನು ಕಾಣ್ತಕ್ಕಂಥ ಒಂದು ಅಂಶಗಳು ಬರ್ತವೆ. ಅಂದರೆ ಜೊತೆಗೆ ಶೂನ್ಯವಾದಗಳು ಮುಂದಾಗಲಿರುವಂತಹ ಸಮಾಜ ಕ್ರಾಂತಿಯ ಅರುಣೋದಯ ಅಂತಂದೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ವಿದ್ಯಾರ್ಥಿಗಳೇ, ವಿವೇಕಾನಂದರು ಅವರ ಪ್ರತಿನಿತ್ಯದ ಕಾರ್ಯಕ್ರಮಗಳಲ್ಲಿ ನೀವು ಚಿತ್ರದಲ್ಲಿ ಕಾಣ್ಬೋದು, ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ವಿಗ್ರಹದ ಒಂದು ಪ್ರತಿಮೆ ಅಂತಕ್ಕಂಥದ್ದು ಕಾಣುತ್ತೆ. ಅದರ ಪಕ್ಕದಲ್ಲಿ ಆ ಸೂರ್ಯನ ಉದಯದ ಒಂದು ಚಿತ್ರ ಕಾಣ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಕಾಣ್ತಾ ಇದೆ. ಅಂದರೆ ಕನ್ಯಾಕುಮಾರಿಯಿಂದ ಅಲ್ಲಿ ಆ ವಿವೇಕಾನಂದ ಬಂಡೆ ಅಂತ ಅಲ್ಲೊಂದು ಮಧ್ಯದಲ್ಲಿ, ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆ ಇದೆ. ಆ ಬಂಡೆಗೆ ಅವರು ಇಲ್ಲಿಂದ ಅಲ್ಲಿಯ ತನಕ ಈಜ್ಕೊಂಡು ಹೋಗ್ತಾ ಇದ್ರು. ಸಮುದ್ರದ ಅಲೆಗಳನ್ನು ಲೆಕ್ಕಿಸದೆ ತನ್ನ ಪ್ರಾಣವನ್ನು ಅವರು ಪಣಕ್ಕಿಟ್ಟು ಸಮುದ್ರದ ನೀರಿನಲ್ಲಿ ದಿನನಿತ್ಯ ಈಜ್ಕೊಂಡು ಹೋಗಿ ಅಲ್ಲಿ ಆ ಬಂಡೆ ಮೇಲೆ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು. ಜೊತೆಗೆ ಅವರು ಆ ತಪಸ್ಸನ್ನು ಮಾಡಿದ ನಂತರ ಮತ್ತೆ ಈಜ್ಕೊಂಡು ವಾಪಸ್ಸು ಈ ಕಡೆಗೆ ಬರ್ತಾ ಇದ್ರು, ಈ ಕಡೆ ದಡಕ್ಕೆ ಬರ್ತಾ ಇದ್ರು. ಅಂದರೆ ಇದು ಅವರ ಒಂದು ದಿನಚರಿಯಾಗಿ ಹೋಗಿತ್ತು. ಹಾಗಾಗಿ ಈಗ ನಾವು ಆ ಚಿತ್ರದಲ್ಲಿ ಕಾಣ್ಬೋದಾಗಿದೆ, ಅಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಆ ದೇವಾಲಯದ ಒಳಗೆ ಅವರ ವಿವೇಕಾನಂದರ ಪುತ್ಥಳಿಯನ್ನು ಕೂಡ ನಾವಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಪ್ರತಿನಿತ್ಯ ಅವರು ಆ ಸಮುದ್ರದ ನೀರಿನಲ್ಲಿ ಈಜ್ತಕ್ಕಂತಹ ಒಂದು ಅವರ ಒಂದು ದೈಹಿಕ ಅಥವಾ ಶಾರೀರಿಕ ಗಟ್ಟಿತನವನ್ನು ನಾವಿಲ್ಲಿ ಕಾಣ್ಬೋದು. ಈ ಶಾರೀರಿಕ ದೃಢತೆಯಿಂದಾಗಿ ಅಷ್ಟೇ ಪ್ರಬಲವಾದಂತಹ ಮಾನಸಿಕ ಶಕ್ತಿ ಕೂಡ ಅವರಿಗೆ ಇತ್ತು ಅಂತಂದೇಳಿ ನಾವು ಗುರುತಿಸ್ಬೋದಾಗಿದೆ. ಇಲ್ಲಿ ವಿವೇಕಾನಂದ ಬಂಡೆ ಅಥವಾ ವಿವೇಕಾನಂದರ ದೇವಾಲಯದ ಒಂದು ಚಿತ್ರವನ್ನು ನಾವಿಲ್ಲಿ ಈ ಒಂದು ಚಿತ್ರದಲ್ಲಿ ಕಾಣ್ಬೋದಾಗಿದೆ. ಮುಂದುವರೆದು ವಿವೇಕಾನಂದರ ಚಿಂತನೆಗಳ ಏನು ಅನ್ನೋದನ್ನು ನೋಡೋಣ ಬನ್ನಿ. ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೆಂದೂ ಸಹ ಏಕ ಸಂಸ್ಕೃತಿ ಮತ್ತು ಏಕಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ. ಅದು ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧವೆಂದು ಅವರು ಭಾವಿಸಿದ್ದರು. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಅವರು ಯಾವುದೇ ಒಂದು ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಕ್ರೈಸ್ತ ಆಗಿರಲಿ ಅಥವಾ ಇಸ್ಲಾಂ ಆಗಿರಲಿ, ಇವೆಲ್ಲ ಧರ್ಮಗಳು ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯ ಜೀವ ವಿರೋಧವೆಂದು ಅವರು ಭಾವಿಸಿದ್ರು. ಅಂದರೆ ಎಲ್ಲ ಧರ್ಮಗಳು ಒಂದೇ, ಎಲ್ಲ ಧರ್ಮದ ಸಾರಗಳು ಒಂದೇ. ಹಾಗಾಗಿ ನಾವು ಧರ್ಮ ಎನ್ನುವ ತಾರತಮ್ಯವನ್ನು ಮಾಡದೆ ಅವೆಲ್ಲವೂ ಅವುಗಳದೇ ಆದಂತಹ ಒಂದು ಶ್ರೇಷ್ಠತೆಯನ್ನು ಹೊಂದಿರ್ತವೆ. ಹಾಗಾಗಿ ಅವೆಲ್ಲವೂ ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯನ್ನು ಆಗುವುದರ ಮೂಲಕ ಜೀವ ವಿರೋಧವೆಂದು, ಅಂದರೆ ಜೀವಗಳಿಗೆ ತಮ್ಮದೇ ಆದಂತಹ ಧರ್ಮ ಶ್ರೇಷ್ಠತೆ ಅಂತಂದೇಳಿ ಭಾವಿಸ್ತಾ ಜೀವಗಳ ನಡುವೆ ಹೊಡೆದಾಟ ಅಥವಾ ಘರ್ಷಣೆಯನ್ನು ಉಂಟು ಮಾಡತಕ್ಕಂತಹ ಧರ್ಮಗಳು ಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಅವರು ಬಲವಾಗಿ ಭಾವಿಸಿದ್ರು. ಜೀವಕ್ಕೆ ವಿರೋಧವಾಗಿರ್ತಕ್ಕಂಥವು ಅಂತಂದೇಳಿ ಅಥವಾ ಜೀವನಕ್ಕೆ ವಿರೋಧವಾಗಿರ್ತಕ್ಕಂಥ ಈ ಧರ್ಮಗಳು ಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಅವರು ಭಾವಿಸಿದ್ರು. 11/9/1893 ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾತನಾಡ್ತಾ ಅವರು ಸ್ವಮತಾಭಿಮಾನ ಅಂತ, ಅಂದರೆ ಸ್ವಮತಾಭಿಮಾನ, ಅನ್ಯ ಮತ ದ್ವೇಷ ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿವೆ. ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ
ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು ಎಂದು ಇನ್ನೊಮ್ಮೆ ಅವರು ಹೀಗೆ ಹೇಳಿದರು. ಪ್ರತಿಯೊಬ್ಬರೂ ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು. ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲ ಧರ್ಮಗಳಿಗೂ ಗೌರವವನ್ನು ತೋರಬೇಕು ಅಂತಂದೇಳಿ ತಿಳಿಸ್ತಾರೆ. ವಿದ್ಯಾರ್ಥಿಗಳೇ, ಅವರ ಒಂದು ಚಿಕಾಗೋ ಭಾಷಣವನ್ನು ಅವರು ಮಾಡಿದಂತಹ ಒಂದು ಚಿಕಾಗೋ ಭಾಷಣವನ್ನು ಕೂಡ ನಾನು ಈ ಪದ್ಯದ ಕೊನೆಯಲ್ಲಿ ನಿಮಗೆ ಪ್ರಸ್ತುತಪಡಿಸ್ತೀನಿ. ಅದರ ಒಂದು ವಿಡಿಯೋ ತುಣುಕನ್ನು ಕೂಡ ನಿಮಗೆ ನೋಡೋದಕ್ಕೆ ನಾನಿಲ್ಲಿ ತೋರಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದರೆ ನಾವು ಅವರು ಹೇಳಿದಂಥ ಮಾತುಗಳನ್ನು ಸ್ವಲ್ಪ ಗಮನ ಇಟ್ಟು ಆಲಿಸೋಣ. ಅಲ್ಲಿ ಧರ್ಮಗಳು ಎಲ್ಲ ರೀತಿಯ ಧರ್ಮಗಳು ಇರಬೇಕು, ಆದರೆ ಒಂದೇ ಧರ್ಮ ಅಥವಾ ಸ್ವಮತಾಭಿಮಾನ ಅಂತಕ್ಕಂಥದ್ದು ಇರಬಾರ್ದು. ಸ್ವಮತಾಭಿಮಾನ ಅಂದರೆ ಅವರ ಒಂದು ಮತಗಳು ಅಥವಾ ಅವರ ಧರ್ಮಗಳು ಅವರಿಗೆ ಶ್ರೇಷ್ಠ, ನಿಜ ಒಪ್ಕೊಳ್ಳೋಣ. ಆದರೆ ಅನ್ಯ ಮತ ದ್ವೇಷ ಮತ್ತು ಅವುಗಳಿಂದ ಉನ್ನತವಾದಂತಹ ಘೋರ ಧಾರ್ಮಿಕ ದುರಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿದ್ದಾವೆ. ಈ ದುರಭಿಮಾನ ಅಂತಕ್ಕಂಥದ್ದು ಎಲ್ಲಿ ತನಕ ಜಗತ್ತಿನಲ್ಲಿರುತ್ತೋ ಅಲ್ಲಿಯ ತನಕ ಮನುಷ್ಯನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗೋದಿಲ್ಲ ಅಂತಂದೇಳಿ ಈ ಚಿಕಾಗೋ ಭಾಷಣದಲ್ಲಿ ಅವರು ತಿಳಿಸ್ತಾರೆ. ವಿದ್ಯಾರ್ಥಿಗಳೇ, ಇನ್ನೂ ಮುಂದುವರೆದು ಅವರು ಮನುಷ್ಯ ಮುಂದೊಂದು ದಿನ ಅನುಸರಿಸುವ ಅಂದರೆ ಒಂದೇ ಮಾರ್ಗವನ್ನು ಅನುಸರಿಸುವ ಪ್ರತಿಯೊಬ್ಬರೂ ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ ಅಂತ ಕೂಡ ಹೇಳ್ತಾರೆ. ಅಂದರೆ ಯಾವುದಾದ್ರು ಒಂದು ಧರ್ಮವನ್ನು ಇಟ್ಕೊಂಡು ನಾವು ಇದೇ ಶ್ರೇಷ್ಠ ಧರ್ಮ ಅಂತಂದು ಹೋಗ್ತಕ್ಕಂತಹ ದುರ್ದಿನ ಪ್ರಪಂಚಕ್ಕೆ ಬರಬಾರ್ದು. ಎಲ್ಲರಿಗೂ ಕೂಡ ಅವರದೇ ಆದಂತಹ ಧರ್ಮ ಇರುತ್ತೆ, ಅದನ್ನೇ ಆಚರಣೆ ಮಾಡಿಕೊಳ್ಳಿ. ಆದರೆ ಧರ್ಮದ ಹೆಸರಿನಲ್ಲಿ ಶೋಷಣೆ ಅಂತಕ್ಕಂಥದ್ದನ್ನು ಮಾಡಬಾರ್ದು ಅಂತಂದೇಳಿ ವಿವೇಕಾನಂದರು ಒಂದು ಕರೆಯನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಧರ್ಮಗಳನ್ನು ನಾವು ಗೌರವಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಹಾಗೇನೆ ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು ಚಿತ್ರದಲ್ಲಿ ಅವರ ಕಣ್ಣಿನಲ್ಲಿರ್ತಕ್ಕಂತಹ ಒಂದು ತೀಕ್ಷ್ಣತೆ, ಅವರ ಮಾತಿನಲ್ಲಿರ್ತಕ್ಕಂತಹ ಸ್ಪಷ್ಟತೆ, ಅವರಲ್ಲಿ ಇರ್ತಕ್ಕಂಥ ಒಂದು ಅವರ ವೇಷಭೂಷಣ, ಇವೆಲ್ಲವೂ ಅವರ ಘನತೆ ಗೌರವವನ್ನು ತೋರಿಸ್ತಕ್ಕಂಥದ್ದಾಗಿದೆ. ಹೀಗೆ ವಿವೇಕಾನಂದರು ಸರ್ವಕಾಲಕ್ಕೂ ಕೂಡ ಶ್ರೇಷ್ಠ ವ್ಯಕ್ತಿಯಾಗಿ ಅವರು ಕಂಗೊಳಿಸ್ತಾ ಇದ್ರು. ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದರೆಂದು ತಿಳಿದು ಬರುತ್ತದೆ ಎಂದರು. ಅಂದರೆ ಅವರ ಧಾರ್ಮಿಕ ಚಿಂತನೆಗಳನ್ನು ನಾವು ನೋಡಿದಾಗ, ಅವುಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದರು ಅಂತಕ್ಕಂಥದ್ದನ್ನು ತಿಳಿದು ಬರುತ್ತೆ. ಅಂದರೆ ಕೋಮುವಾದ, ಜಾತಿ ಧರ್ಮಗಳನ್ನು ಏನೇ ಇರಲಿ, ಧರ್ಮಗಳು ಯಾವುದೇ ಧರ್ಮ ಆಗಿರಲಿ, ಆದರೆ ಜಾತಿ ಅಂತಕ್ಕಂಥದ್ದು ಇರಬಾರ್ದು ಅಂತಂದ್ರೆ ಅದರ ವಿರೋಧಿ ಕೂಡ ಆಗಿದ್ರು ಅಂತಂದೇಳಿ ತಿಳಿದು ಬರುತ್ತೆ. ಕೋಮುವಾದವು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು, ಅದೇ ಅಂತಿಮವೆಂದು ನಂಬಿಸುತ್ತಾ ಪರಮಧರ್ಮ ದ್ವೇಷವನ್ನು ಬಿತ್ತಿ ಬೆಳೆಸುತ್ತದೆ. ಹಾಗಾಗಿ ಆ ಕೋಮುವಾದವನ್ನು ಅವರು ಬಲವಾಗಿ ವಿರೋಧಿಸ್ತಾ ಇದ್ರು. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟಾ ವಿರೋಧಿಯಾಗಿದ್ದರು. ಕುವೆಂಪು ಅವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಕಿ ಎಂಬ ಮಹಾವಾರಿದಿಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ಅಂದರೆ ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಕೂಡ ಮರಿಬಾರ್ದು ನಾವು. ನಮಗಿಂತಲೂ ಬೇರೆಯಾದಂತಹ ದೇವರು ಹಿಂದೆ ಇರಲಿಲ್ಲ, ಮುಂದೆ ಬರುವುದೂ ಇಲ್ಲ. ಈಗ ಯೇಸು ಕ್ರೈಸ್ತನನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ಬೋದು. ಮತ್ತು ಬೌದ್ಧ ಧರ್ಮದ ಸ್ಥಾಪಕನಾಗಿದ್ದರು. ಅದೇ ರೀತಿ ಕೃಷ್ಣ, ರಾಮ ಇವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಧರ್ಮದ ಶ್ರೇಷ್ಠ ವ್ಯಕ್ತಿಗಳಾಗಿ ಕಾಣ್ತಾ ಇದ್ದಾರೆ.
ಅದೇ ರೀತಿ ಅಹಮಸ್ಮಿ ಎಂಬ ಇವೆಲ್ಲ ಮಹಾವಾರಿಧಿಯ ತರಂಗಗಳು, ಅಂದರೆ ಒಂದು ದೊಡ್ಡ ಸಮುದ್ರ ಇದ್ದಾಗೆ ಆ ಸಮುದ್ರದ ಅಲೆಗಳಿದ್ದ ಹಾಗೆ ಇವರೆಲ್ಲ ಅಲೆಗಳು ಮಾತ್ರ ಅಂತಂದೇಳಿ ಹೇಳಿ ಘೋಷಣೆಯನ್ನು ಕೂಡ ಮಾಡ್ತಾರೆ. ವಿವೇಕಾನಂದರ ಧೀರೋದ್ಧಾತ ನಿಲುವುಗಳು ವೈಯಕ್ತಿಕ ಮಾತ್ರವಾಗದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾದದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಅವರದು ಪ್ರಖರ ಸಾಮಾಜಿಕ ವ್ಯಕ್ತಿತ್ವ. ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೊದಲ ತತ್ವ. ಅದೇ ಅವರ ವೈಚಾರಿಕ ಸತ್ವ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಕೂಡ ಸತ್ಯವಾಗಿದ್ದಾರೆ. ಅವರು ನಮ್ಮನ್ನು ಬಿಟ್ಟು ಆಗಲಿರ್ಬೋದು, ಅವರ ದೇಹ ಆಗಲಿರ್ಬೋದು, ಆದರೆ ಅವರ ಚಿಂತನೆಗಳು, ಅವರ ಮಾತುಗಳು ಇಂದಿಗೂ ಸಹ ಸತ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ವಿವೇಕಾನಂದರ ಚಿಂತನೆಗಳು ಎಂಬ ಈ ಪಠ್ಯಪೂರಕ ಅಧ್ಯಯನದಲ್ಲಿ ಅವರ ಸ್ಪಷ್ಟವಾದಂತಹ ನಿಲುವುಗಳನ್ನು ನಾವು ಕಾಣಬಹುದಾಗಿದೆ. ಜೊತೆಗೆ ಈ ಒಂದು ಗದ್ಯ ಭಾಗದಲ್ಲಿ ವಿವೇಕಾನಂದರು ಸಮಾಜಕ್ಕೆ ನೀಡಿರ್ತಕ್ಕಂತಹ ಅವರ ಕಳಕಳಿಯ ಅವರ ಒಂದು ಸ್ಪಷ್ಟವಾದಂತಹ ಮಾತುಗಳು, ಜೊತೆಗೆ ಅವರ ನಿಲುವುಗಳು, ಇವೆಲ್ಲವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ನಾವು ಹೇಳಬೇಕು ಅಂತಂದರೆ, ವಿವೇಕಾನಂದರು ಎಂದರೆ ಅದೊಂದು ದೊಡ್ಡ ಇಡೀ ವಿಶ್ವಕ್ಕೆ ಅವರ ಹೆಸರೇ ಒಂದು ಶಕ್ತಿಯಾಗಿ ರೂಪಾಂತರವಾಗಿರ್ತಕ್ಕಂಥದ್ದು, ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಜೊತೆಗೆ ವಿದ್ಯಾರ್ಥಿಗಳೇ, ಇಲ್ಲಿ ವಿವೇಕಾನಂದರಿಗೆ ಗುರುವಾಗಿದ್ದಂತಹ ರಾಮಕೃಷ್ಣ ಪರಮಹಂಸರು ಅವರ ಒಂದು ಮಾತಿನಲ್ಲಿ ವಿವೇಕಾನಂದರಿಗೆ ಎಷ್ಟೋ ಸತ್ಯಗಳು ತಿಳಿದು ಬಂದಿದ್ವು. ಹಾಗಾಗಿ ಅವರ ಮಾರ್ಗದರ್ಶನದೊಂದಿಗೆ ಇಡೀ ಜಗತ್ತಿಗೆ ಒಂದು ರೀತಿಯ ಮಾದರಿ ವ್ಯಕ್ತಿಯಾಗಿ ಜಗತ್ತಿಗೆ ಆಧ್ಯಾತ್ಮಿಕವಾದಂತಹ ಚಿಂತನೆಗಳನ್ನು ಬಿತ್ತಿದಂತಹ, ಸೋದರತೆಯನ್ನು ಬಿತ್ತಿದಂತಹ ಶಾಂತಿ ದೂತನೆಂದು ಇವರನ್ನು ಕರೆಯಲಾಗಿದೆ. ವಿದ್ಯಾರ್ಥಿಗಳೇ, ಇವು ವಿವೇಕಾನಂದರ ಕನಸಿನ ಅಥವಾ ಚಿಂತನೆಗಳಾಗಿದ್ದು, ಈ ಒಂದು ಪಠ್ಯಪೂರಕ ಅಥವಾ ಪಠ್ಯಪೋಷಕ ಅಧ್ಯಯನವಾಗಿರ್ತಕ್ಕಂತಹ ವಿವೇಕಾನಂದರ ಚಿಂತನೆಗಳು ಈ ಒಂದು ಗದ್ಯ ಭಾಗದ ಭಾವಾರ್ಥವನ್ನು ಅಥವಾ ಈ ಗದ್ಯ ಭಾಗದಲ್ಲಿ ವಿವೇಕಾನಂದರ ಚಿಂತನೆಗಳೇನು ಅನ್ನೋದನ್ನು ನೀವು ಇಲ್ಲಿಯ ತನಕ ತಿಳ್ಕೊಂಡಿದ್ದೀರಾ ಅಂತಂದ್ರೆ ಭಾವಿಸ್ತಾ, ಈ ಒಂದು ಗದ್ಯ ಭಾಗವನ್ನು ಒಂದು ವಿಡಿಯೋ ಮೂಲಕ, ಅಂದರೆ ಚಿಕಾಗೋದಲ್ಲಿ ನಡೆದಂತಹ ಭಾಷಣದ ಮೂಲಕ ಗದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ನೀವು ನೋಡುವುದರ ಮೂಲಕ ವಿವೇಕಾನಂದರ ಮಾತಿನಲ್ಲಿದ್ದಂತಹ ಸ್ಪಷ್ಟತೆ, ತೀಕ್ಷ್ಣತೆ ಏನು ಅನ್ನೋದನ್ನು ನೀವು ನೋಡಬಹುದಾಗಿದೆ. ಇಲ್ಲಿಗೆ ಗದ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. इन पाश्चात्य देशों में आने वाला मैं पहला सन्यासी हूं। यह विश्व इतिहास में पहली बार हुआ है जब एक हिंदू सन्यासी ने समुद्र पार किया है। यह मेरा कमजोर हृदय है जिसने मुझे भारत से बाहर जाने को प्रेरित किया है। उनके लिए जिन्हें मैं प्यार करता हूं, और मैं इसीलिए यहां हूं। जो खर्च मैं यहाँ झेलने के लिए मजबूर हूँ वो भयंकर है। आम तौर पर मुझे एक दिन का $1 खर्चा लगता है। एक सिगार की कीमत हमारे पैसे के 8 आने के बराबर है। वो सभी सहज विचार जो चलने से पहले मेरे भीतर थे, वो सब पिघल चुके हैं, और अब मुझे असंभव के खिलाफ लड़ना पड़ेगा। Eastern Marble, Japanese bamboo house. It's only $50 per day, sir. You are from Boston?
Okay, sir. See you soon. Excuse me, Yes. can I get a room? No room. Could you check? Money. Oh. एक 100 बार मुझे लगा मुझे इस देश को छोड़ अपने देश भारत वापस चले जाना चाहिए, लेकिन मैं दृढ़ संकल्पित हूं और यह ईश्वर का आदेश है। मुझे कोई रास्ता नहीं दिखता, लेकिन उसकी आंखें देखती हैं और मुझे अपनी बंदूक थामे खड़ा रहना है, चाहे जियूं या मरूं। अगर मुझे यहाँ लंबे समय तक रहना है तो इस अनूठे पहनावे से काम नहीं चलेगा। 100 से भी अधिक की संख्या में लोग मुझे देखने के लिए गलियों में इकट्ठा हो जाते हैं। मुझे चाहिए कि मैं एक लंबा काला कोट पहनूं और अपने पास एक ढीली लंबी पोशाक रखूं और पगड़ी रखूं उस समय के लिए जब मैं भाषण दूंगा। यह सब मुझे सहन करना ही पड़ेगा। भूख, मेरे अनूठे आकर्षक पहनावे के कारण गलियों में लोगों का मुझ पर ठहाका मारकर हंसना और मुझ पर हमला करना। ठंड, इन सब के खिलाफ मुझे लड़ना पड़ेगा। लेकिन मेरे बच्चे, कोई भी महान कार्य बिना कड़ी मेहनत के कभी नहीं हो पाएगा। हो सकता है मैं सर्दी, ठंड और भूख के कारण इस देश में मर जाऊं। मैं 12 साल से इस भार को अपने दिल में लिए हुए चल रहा हूं और इस विचार को अपने दिमाग में। मैं इन तथाकथित अमीर और बड़े कहलाने वाले लोगों के एक दरवाजे से दूसरे दरवाजे तक कई बार गया हूं। इस रक्त रंजित हृदय के साथ मैं आधी दुनिया पार कर चुका हूं, इस अनजानी धरती पर पहुंच मदद मांगने के लिए। संसद के आरंभ होने की सुबह हम सभी एक भवन में इकट्ठा हुए, जिसका नाम था आर्ट गैलरी। वहां एक भव्य शोभा यात्रा के साथ हम मंच की ओर बढ़े। कल्पना कीजिए, नीचे हॉल और ऊपर विशाल गलियारा ठसाठस भरा हुआ 6000 स्त्री और पुरुषों से, जो कि उस देश की सर्वोत्तम संस्कृति के सूचक थे। और मंच पर थे संसार के सभी देशों के ज्ञानी लोग और मैं, जिसने कभी लोगों के सामने नहीं बोला था, उसे आज इस प्रतिष्ठित सभा के समक्ष बोलना था। इसका आरंभ भव्य तरीके से संगीत, औपचारिक सार्वजनिक समारोहों और भाषणों के साथ हुआ। जी हां, मेरा हृदय घबराहट के कारण धड़क रहा था और मेरी जीभ लगभग सूख चुकी थी। मैं बहुत घबराया हुआ था और सुबह भाषण देने का जोखिम न उठा सका। थियोसॉफी के चक्रवर्ती का भाषण बहुत अच्छा था, उन्हें बहुत प्रशंसा मिली। ब्रह्म समाज के मजूमदार का भाषण तो उससे भी बेहतर था, उन्हें बहुत सारी तालियां भी मिली।
ये सभी लोग पहले से ही तैयार थे और अपने साथ पहले से तैयार किए गए भाषण लाए थे। Now Mr. Swan left मैं बेवकूफ था, the gathering. मेरे पास तो कुछ भी नहीं था, लेकिन मैंने मन ही मन देवी सरस्वती को प्रणाम किया और मंच के ऊपर कदम रखा। Sisters and brothers of America, करीब 2 मिनट तक लगातार तालियां बजती रही। It fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of the monks in the world. I thank you in the name of the mother of all religions. And I thank you in the name of millions and millions of Hindu people of all classes and sects. My thanks also to some of the speakers on this platform, who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. I will quote to you, my brethren, few lines from a hymn which I remember to have repeated from my earliest childhood, which is every day repeated by millions of human beings. As different streams, having their sources in different places, all mingle their water in the sea. So, O Lord, the different paths which men take through different tendencies, various though they appear, crooked or straight, all lead to Thee. I fervently hope that the bell that tolled this morning in honor of this convention may be the death knell of all fanaticism, of all persecution with the sword or with the pen, and of all uncharitable feelings between persons wending their way to the same goal. जब भाषण खत्म हुआ, मैं अपनी भावुकता के कारण थक चुका था। सारे अखबारों ने घोषणा की कि मेरा भाषण उस दिन का सबसे सफल भाषण रहा और सारा अमेरिका मुझे जानने लगा, और वो भी किस प्रभाव के साथ। मैं कुछ अखबारों और पत्रिकाओं से पढ़कर तुमको बताऊंगा जो मेरे हाथ में है। मुझे आत्म अहंकारी बनने की कोई आवश्यकता नहीं, लेकिन तुम्हारे विश्वास की वजह से मैं ये कहने को विवश हूं। इससे पहले इस तरह का प्रभाव अमेरिका पर किसी हिंदू ने भी नहीं छोड़ा। But eloquent as were many of the brief speeches, no one as well expressed the spirit of the parliament and its limitations as the Hindu monk. His culture, his eloquence, and his fascinating personality have given us a new idea of Hindu civilization. His fine, intelligent face and his deep musical voice, prepossessing one at once in his favor, he speaks without notes, presenting his facts and conclusions with the greatest art and the most convincing sincerity, raising often to rich, inspiring eloquence. Vivekananda is undoubtedly the greatest figure in the Parliament of Religions. After hearing him, we feel how foolish it is to send missionaries to this learned nation. Herald, the greatest newspaper here. जो अखबार मुझे पसंद नहीं करते थे, उन्होंने भी कहा है कि This man,
with his handsome face and magnetic presence, is undoubtedly the prominent figure in the parliament, etc., etc. अब इन सब उदाहरणों के बाद क्या तुम्हें लगता है कि एक सन्यासी को अमेरिका तक भेजना सार्थक था? अब मुझे किसी भी चीज की कमी नहीं है। इस शहर के कई सुंदर मकान मेरे लिए खुले हैं। अगर मैं चाहूं तो अपनी पूरी जिंदगी यहां बिता सकता हूं, ऐशो आराम के साथ। लेकिन मैं एक सन्यासी हूं। हे भारत देश, तुम्हारी सारी कमजोरियों के बावजूद मैं तुम्हें बहुत प्यार करता हूं।